ಪೂಜಾ ಅಯ್ಯೋ ಸಿಹಿ ಮಾಮ ಮಾಮ ಏನ್ ಪೂಜಾ ಮಗು ನೋಡ್ಕೊಂಡು ಕೆಲಸ ಬೇರೆ ಮಾಡ್ತಾ ಇದ್ಯಾ? ನಾನಂತೂ ಮನೇಲಿ ಕುತ್ಕೊಂಡು ಬೇಜಾರಾಗ್ತಿತ್ತು. ನಿನ್ಗೆ ಹೆಲ್ಪ್ ಮಾಡ್ತೀನಮ್ಮ. ಬನ್ನಿ ಆಂಟಿ, ಬನ್ನಿ ಬನ್ನಿ. ಪೂಜಾ ಆಂಟಿ ಏನ್ ಮಾಡ್ತಿದ್ದೀರಾ? ಅಲ್ಲ ಕಣಮ್ಮ, ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಮೂಗನ ಚೆನ್ನಾಗಿ ತೀರಿ ಉದ್ದ ಮಾಡಬೇಕು. ಅವಾಗಲೇ ಉದ್ದುದ್ದಕ್ಕೆ ಬರೋದು. ನೋಡು ನಂದು ಎಷ್ಟು ಉದ್ದಗೆ ಹೆಂಗಿದೆ ನೋಡು ನನ್ನ ಮೂಗು. ಆಂಟಿ ಹಂಗೆಲ್ಲ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಡಾಕ್ಟರ್ಸೇ ಹೇಳ್ತಾರೆ ಹಂಗೆಲ್ಲ ಮಾಡಬಾರ್ದು ಅಂತ. ಮೂಗೆಲ್ಲ ಬೋನ್ ಮುರಿದೋಗೋದಿಲ್ವಾ? ಹಳೆ ಕಾಲದಲ್ಲಿ ಮಾಡಿದ್ರು ಅಂತ ಇವಾಗ ಮಾಡಕ್ಕಾಗತ್ತಾ? ಸುಮ್ನಿರಮ್ಮ, ನಾವು ನೋಡ್ದಿರೋ ಡಾಕ್ಟ್ರಾ? ನೋಡಿ ನಿಮ್ ಮೂಗು ಉಜ್ಜಿದ್ರು ಒಳ್ಳೆ ದೊಡ್ಡ ಮೆಣಸಿನ್ಕಾಯಿ ತರ ಇಲ್ವಾ? ಎಲ್ ಸರಿ ಹೋಗಿದೆ? ಆಯ್ತು ಬಿಡಮ್ಮ, ನಿನ್ ಮಗಳು, ಅವಳಿಗೆ ಏನ್ ಬೆಸ್ಟ್ ಅಂತ ನಿನಗೆ ಗೊತ್ತಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಬೇಕಲ್ವಾ? ನೋಡಿ ಪೂಜಾ, ನನ್ನ ಮಗ ಈ ವರ್ಷನೂ ಬರ್ತಾ ಇಲ್ಲ. ಅವನು ನೋಡಿ 3 ವರ್ಷ ಆಯ್ತು. ಅಯ್ಯೋ 3 ವರ್ಷ ಆಯ್ತಾ ಆಂಟಿ? ನೀವ್ ನೋಡಿದ್ರೆ ಇಲ್ಲಿ, ಅವ್ರು ನೋಡಿದ್ರೆ ಅಲ್ಲಿ. ಅವರು ಇಲ್ಲಿ ಬಂದಿದ್ರೆ ಚೆನ್ನಾಗಿರೋದು ಅಲ್ವಾ? ಒಬ್ರೇ ಎಷ್ಟಂತ ಮಾಡ್ಕೊಂಡು ತಿಂತೀರಾ? ಅವ್ರು ಬಂದ್ರೆ ನಿಮ್ಗೂ ಹೆಲ್ಪ್ ಆಗತ್ತೆ, ನಮಗೂ ಸ್ವಲ್ಪ ನೆಮ್ಮದಿ ಇದ್ದಂಗೆ ಆಗುತ್ತೆ. ಪೂಜಾ, ನೀನೇನೋ ಕೆಲಸ ತುಂಬಾ ಇದೆ ಅನ್ಸುತ್ತೆ. ನೀನ್ ಕೆಲಸ ಮಾಡ್ಕೊಳಮ್ಮ, ನಾನು ನಾಳೆ ಬರ್ತೀನಿ. ಅಯ್ಯೋ ಆಂಟಿ ಬೇಜಾರು ಮಾಡ್ಕೋಬಿಡಿ. ಎಷ್ಟೇ ಆದ್ರೂ ನಿಮ್ಮ ಮಗ ಅಲ್ವಾ? ಅವ್ನಿಗೆ ಏನ್ ಬೆಸ್ಟು ಅಂತ ನಿಮ್ಗೆ ಗೊತ್ತಿರತ್ತೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ.